ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡಳಿ ಧಾರವಾಡ ಪ್ರತಿನಿಧಿ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕನಸಿರುತ್ತೆ, ಒಂದು ಸೈಟನ್ನು ತೊಗೋಬೇಕು, ಆ ಸೈಟಲ್ಲಿ ಒಂದು ನಮ್ಮದೇ ಅಂತ ಸ್ವಂತ ಮನೆ ನಿರ್ಮಾಣ ಮಾಡಬೇಕೆಂಬ. ಆದರೆ ದಿನದಿಂದ ದಿನಕ್ಕೆ ಆ ಸೈಟ್ಗಳಿರ್ಬೋದು, ಜಮೀನಿನ ಬೆಲೆ ಗಗನಕ್ಕೆ ಇರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಜನಸಾಮಾನ್ಯರಿಗೂ, ಮಧ್ಯಮ ವರ್ಗದ ಜನರಿಗೂ ಮತ್ತು ಬಡವರಿಗೆ ಜನರಿಗೂ ಕೂಡ ಸರ್ಕಾರದ ನಿಯಮದ ಪ್ರಕಾರ ಅಂತಂದರೆ ಒಂದು ನಿರ್ದಿಷ್ಟವಾದ ಬೆಲೆಯಲ್ಲಿ ಸೈಟ್ ಸಿಗಬೇಕೆಂಬ ಅನಿಸಿಕೆಯನ್ನು ಇಟ್ಟುಕೊಂಡಂಥ ಸರ್ಕಾರ ಕರ್ನಾಟಕ ಗೃಹ ಮಂಡಳಿ ಬೋರ್ಡ್ ಏನಿದೆ, ಇದು ರೈತರಿಂದ ಜಮೀನನ್ನು ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಮಾಡೋದು ಒಂದು 50-50 ಅನುಪಾತದಲ್ಲಿ ರೈತರಿಗೆ 50 ಸೈಟ್ ಇರ್ಬೋದು, ಜೊತೆಗೆ ಕರ್ನಾಟಕ ಗೃಹ ಮಂಡಳಿ 50% ಸೈಟನ್ನು ಪರ್ಚೇಸ್ ಮಾಡುತ್ತೆ. ಆ ಸೈಟ್ಗಳನ್ನು ಒಂದು ಆನ್ಲೈನ್ ಮೂಲಕ ಅರ್ಜಿ ಕರೆದು ಸಾಮಾನ್ಯ ಜನರಿಗೆ ನೀಡಬೇಕಾಗತ್ತೆ. ಆದರೆ ಇದೇ ಒಂದು ಸ್ಕೀಮಲ್ಲಿ ಏನಂತಂದರೆ ಧಾರವಾಡ ತಾಲೂಕಿನ ಸತ್ತೂರು ಗ್ರಾಮದ ವ್ಯಾಪ್ತಿಯಲ್ಲಿ 55 ಎಕರೆ ವಿಸ್ತೀರ್ಣದಲ್ಲಿ ಏನಂತಂದರೆ ಕರ್ನಾಟಕ ಗೃಹ ಮಂಡಳಿ ರೈತರಿಂದ ಜಮೀನನ್ನು ಪಡೆದಿರುತ್ತೆ. 2022ನೇ ಇಸ್ವಿಯಲ್ಲಿ ರೈತರಿಂದ ಪಡೆದಂಥ ಜಮೀನನ್ನು 18 ತಿಂಗಳಲ್ಲಿ ಏನಂತಂದರೆ ಆ ಜಮೀನನ್ನು ಸಂಪೂರ್ಣವಾಗಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ 50-50 ಅನುಪಾತದಲ್ಲಿ ರೈತರಿಗೆ ಅರ್ಧ ಸೈಟ್ಗಳನ್ನ ಹ್ಯಾಂಡ್ ಓವರ್ ಮಾಡಬೇಕಾಗಿರುತ್ತೆ. ಆದರೆ ಯಾವುದೇ ರೀತಿಯಾದಂಥ ಕಳೆದ 3 ವರ್ಷಗಳ ಕಳೆದರೂ ಕೂಡ ಈವರೆಗೂ ಕೂಡ ನಿವೇಶನದ ಕಾಮಗಾರಿ ಮುಗಿದಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಏನಂತಂದರೆ ಅಲ್ಲಿ 55 ಎಕರೆಯ ಜಮೀನಿನ ಓರ್ವ ಮಾಲೀಕರಂತಂದರೆ ಮಧುಪ್ರಸಾದ್ ದುಬೆ ಎಂಬ ವ್ಯಕ್ತಿ ಏನಂತಂದರೆ ಅವ್ರದ್ದು 21 ಎಕರೆ ಜಮೀನು ಕೂಡ ಅದಕ್ಕೆ ನೀಡಿರ್ತಾರೆ. ಆದರೆ ಈವರೆಗೂ ಕೂಡ ಸೈಟನ್ನು ನೀಡದೇ ಇರೋ ಹಿನ್ನೆಲೆಯಲ್ಲಿ ತಮ್ಮ ಕಾಮಗಾರಿ ಜಮೀನಲ್ಲಿ ನಡೆದಂಥ ನಿವೇಶನ ಕಾಮಗಾರಿಯನ್ನು ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಏನು ಅಕ್ರಮ ಇರ್ಬೋದು, ಜೊತೆಗೆ ಕಳಪೆ ಕಾಮಗಾರಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಈ ವಿಚಾರವಾಗಿ ಏನಂತಂದರೆ ಗೃಹ ಮಂಡಳಿಗೆ ಮಾಹಿತಿ ಹಕ್ಕಿನಡಿಗೆ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಮಾಹಿತಿ ನೀಡಿದಂಥ ಏನು ದುಬೇದವರಿಗೆ ಒಂದು ಬಿಗ್ ಶಾಕ್ ಕಾದಿರುತ್ತೆ. ಯಾಕಂತಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿ ದಾಖಲೆಯನ್ನು ನೋಡಿದಾಗ ಈಗ ಕಂಡುಬರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಏನಂತಂದರೆ 5 ಕೋಟಿಗೂ ಹೆಚ್ಚು ಅಕ್ರಮ ನಡೆದೆಂಬ ಆರೋಪವನ್ನು ಮಧುಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಧುಪ್ರಸಾದ್ ಅವರು ಏನು ಹೇಳ್ತಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. 2022 ನಾವು KHBಗೆ 50-50 ಅನುಪಾತದಲ್ಲಿ ಕೊಟ್ಟಿದ್ವಿ ಸರ್. 18 ತಿಂಗಳೊಳಗೆ ಸೈಟ್ ಕೊಡ್ಬೇಕಂತೇಳಿ ಆವಾಗ ಬರೆದು ಕೊಟ್ಟಿದ್ವಿ ಸರ್ 2022. ಅವ್ರು ಇನ್ನೂ ಮಟ್ಟ ಏನೂ ಕೊಟ್ಟಿಲ್ಲ ಸರ್ ನಮ್ಗೆ. ಆಮೇಲೆ ನಾ ಹೋಲಿ ಬಿಡ ಸೈಟರು ಕೊಡ್ತಾರೆ ಇಂದಿಲ್ಲ ನಾಳೆ ಅಂಥೇಳಿ ನಾನು ಸುಮ್ಮಿದ್ದೆ ಸರ್. ಆಮೇಲೆ ನಾ ಇಲ್ಲಿ ಬಂದು ನೋಡಿದೆ ಸರ್. ನೋಡಿದ ಕೂಡಲೇ ಯಾವುದೂ ನನ್ನ ಕೆಲಸ ಸರಿ ಅನ್ಸಾತಿದ್ದಿಲ್ಲ. ಕೆಲಸ ಚಾಲೂ ಆಗಿ 3 ವರ್ಷ ಆಯ್ತು ಸರ್ ಇದು. ಆಮೇಲೆ ನಾ ಇಲ್ಲಿ ನೋಡಿದೆ ಸರ್, ಯಾವುದೂ ಸರಿ ಆಗಿಲ್ಲಲ್ಲ ಕೆಲಸ ಅಂಥೇಳಿ ನನಗೆ ಒಂಥರ ಆಯ್ತು ಸರ್. ಇದು ಬೇಜಾರು ಅನ್ನಿಸ್ತು. ಎಲ್ಲೆಲ್ಲಿ ನೋಡಿದ್ರೆ ನೀವು ನೋಡಿ ಡ್ರೈನೇಜ್ ಹೊಡೆದಾವು, ಆಮೇಲೆ ಗಟ್ರ ಲೆವೆಲ್ ಇಲ್ಲ ಸರ್, ಆಮೇಲೆ ರೋಡು ಲೆವೆಲ್ ಇಲ್ಲ, ಯಾವುದೂ ಇಲ್ಲ. ನೋಡಿ ನಮ್ಮ ಹೊಲ ಹೆಂಗೆ ಆಯ್ತಲ್ಪ ಅಂತ ನನಗೆ ಬೇಜಾರು ಅನ್ನಿಸ್ತು ಸರ್. ಇದು ನೋಡಿ ಇದು ಪ್ಲಾಟ್ ಅನ್ನಿಸ್ತೈತೆ ನೀವೇ ನೋಡ್ಬೋದು ಸರ್. ಇಲ್ಲಿ ಮಾಹಿತಿ ಹಾಕಿದಾಗ ಇವ್ರದ್ದೆಲ್ಲ ಕೆಲಸದ ಬಗ್ಗೆ ಕೇಳಿದೆ ಸರ್. ನಾ ಕೇಳಿ ಆಮೇಲೆ ಸ್ಟಡಿ ಮಾಡಿ ನೋಡಿದೆ ಸರ್. ಆಮೇಲೆ ನಾ ನೋಡಿದ ಕೂಡಲೇ ಸರ್ ಇದ್ರೊಳಗೆ ಭಾಳ ದೊಡ್ಡ ಅವ್ಯವಹಾರ ನಡೆದಿದೆ ಸರ್. ಕೆಲವೊಂದು ದಾಖಲೆ ಕೊಟ್ಟರು ಸರ್, ಪೂರ್ತಿ ಕೊಡಲಿಲ್ಲ ಸರ್. ಅವರು ಕೇಳಿದರು, ಬಿಲ್ ಕಾಪಿ ಕೊಟ್ಟರು ಸರ್, ಪೂರ್ತಿ ಕೊಡಲಿಲ್ಲ. ಅದು ಕೇಳಿ ನಮಗೂ ಸಾಕಾಯ್ತು ಸರ್. ಫಸ್ಟ್ ಅಪಿಲೆಂಟ್ ಆಯಿತು, ಎಲ್ಲ ಆಯ್ತು ಸರ್. ಸೆಕೆಂಡ್ ಅಪಿಲೆಂಟ್ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹಿಂಗೆ ಹೇಳಿ ಕಳಿಸಿದ್ರು ಸರ್. ಆ ಫಸ್ಟ್ ಇದರಲ್ಲಿ ಬಿಲ್ ಕಾಪಿಯಲ್ಲಿ ನಾವು ಎಲ್ಲ ತೆಗೆದು ನೋಡಿದ್ವಿ ಸರ್. ನೋಡಿದ ಕೂಡ ಇದರೊಳಗೆ 4ರಿಂದ 5 ಕೋಟಿ ಹಗರಣ ಐತೆ ಸರ್. ಇವರು 2,64 ಲಕ್ಷ ರೂಪಾಯಿ ಮೊರಮ್ ತಂದೇನಿ, ಅದು ಲೆವೆಲ್ ಮಾಡಿದ್ದೀನಿ, ಆಮೇಲೆ ವೈಬ್ರೇಷನ್ ಮಾಡಿದ್ದೀನಿ ಅಂಥೇಳಿ ಬಿಲ್ ತೊಗೊಂಡಾರ ಸರ್. ಮೊರಮ್ ತಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿಲಿಂದ ರಾಯಲ್ಟಿ ರೆಸಿಟ್ ಬೇಕು. ಆ ರಾಯಲ್ಟಿ ರೆಸಿಟ್ ಇವ್ರು ಕೇಳಿ ಸಾಕಾಯ್ತು ಸರ್. ರಾಯಲ್ಟಿ ರೆಸಿಟು ತಂದಿಲ್ಲ. ಆಮೇಲೆ ಇಲ್ಲಿ ಯಾವುದು ಸರ್ ಮಷೀನು ಇಲ್ಲ, ಏನೂ ಇಲ್ಲ ಸರ್. ವೈಬ್ರೇಷನ್ ಮಷೀನು ಇಲ್ಲ, ಡೀಸೆಲಿಂಗ್ ಇಲ್ಲ, ಯಾವುದೂ ಇಲ್ಲ ಸರ್. ಸುಳ್ಳೆ ಎಲ್ಲ ಹೇಳಿ ಇವರು ಬಿಲ್ ತೊಗೊಂಡಾರೆ 2,68 ಲಕ್ಷ. ಈಗಾಗಲೇ ಏನಂತಂದರೆ ಸ್ಥಳಕ್ಕೆ ಹೋದಂದು ನೋಡಿದಾಗ ಒಂದು ಕಡೆ ದಾಖಲೆಯನ್ನು ಏನು ಬಿಲ್ಲನ್ನು ಗುತ್ತಿಗೆದಾರರು ಕೂಡ ಪಡೆದಿದ್ದಾರೆ. ಗುತ್ತಿಗೆದಾರ ಅಂತ ಶಿವಪೂಜಾ ಎಂಟರ್ಪ್ರೈಸಸ್ ಏನು ಈ ಗುತ್ತಿಗೆ ನಿವೇಶನ ಹಂಚಿಕೆಯಲ್ಲಿ ಗುತ್ತಿಗೆ ಮಾಡೋಕ್ಕೆ ಗುತ್ತಿಗೆ ಪಡೆದಿರ್ತಾರೆ. ಆದರೆ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಕೂಡ ಅಂತಂದರೆ ಈಗಾಗಲೇ ಮಧುಪ್ರಸಾದ್ ದುಬೇದವರು ಹೇಳಿರೋ ಹಾಗೆ ರಸ್ತೆ ನಿರ್ಮಾಣ ಇರ್ಬೋದು, ಅಲ್ಲಿ ಮೊರಮ್ ಹಾಕಿದ್ದಿರ್ಬೋದು, ಮತ್ತು ಟ್ಯಾಂಕ್ ನಿರ್ಮಾಣಕ್ಕೆ ಇರ್ಬೋದು, ಮತ್ತು ಪೈಪ್ಲೈನ್ ಈ ಎಲ್ಲದರಲ್ಲೂ ಕೂಡ ಏನಂದರೆ ಲಕ್ಷ ಹಣವನ್ನು ನಕಲಿ ಬಿಲ್ಗಳನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದೆಂಬ ದೂರನ್ನು ಕೂಡ ಸಂಬಂಧಪಟ್ಟಂಥ ಇಲಾಖೆಗೆ ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬ ಆರೋಪವನ್ನು ಕೂಡ ದುಬೈ ಅವರು ಮಾಡಿದರೆ. ಈ ಹಿನ್ನೆಲೆಯಲ್ಲೂ ಕೂಡ KHBಯ ಆಯುಕ್ತರು ಕೂಡ ದಯಾನಂದ್ ಅವರು ಕೂಡ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡೋಂಥ ಸಂದರ್ಭದಲ್ಲೂ ಕೂಡ ಏನಂತಂದರೆ ಜಮೀನು ಮಾಲೀಕರಾದಂಥ ಮಧು ಪ್ರಸಾದ್ ಅವರು ಕೂಡ ಏನಂತಂದರೆ ಅಲ್ಲಿರುವಂಥ ಅಕ್ರಮ ಜೊತೆಗೆ ಅಲ್ಲಿರುವಂಥ ಕಳಪೆ ಕಾಮಗಾರಿ ಬಗ್ಗೆ ಗಮನಕ್ಕೆ ತರ್ತಾರೆ. ಆದರೆ ಏನು ಆಯುಕ್ತರಂಥ ದಯಾನಂದ್ ಅವರು ಕೂಡ ಏನಂತಂದರೆ ದಾಖಲೆಯನ್ನು ಪಡೆದುಕೊಂಡು ಆ ಮುಂದಿನ ಕ್ರಮನ ತಗೋತೀವಿ. ಜೊತೆಗೆ ಏನಂತಂದರೆ ಈ ವಿಳಂಬ ಆಗಿರೋದ್ರ ಸೈಟಿನ ಕಾಮಗಾರಿಯನ್ನು ಅತಿ ಬೇಗವಾಗಿ ಮಾಡೋಕ್ಕೆ ಗುತ್ತಿಗೆದಾರರಿಗೆ ಸೂಚನೆ ನೀಡೋದಾಗಿ, ಜೊತೆಗೆ ಇಲ್ಲಿ ನಡೆದಂಥ ಅಕ್ರಮ ಇರ್ಬೋದು, ಕಳಪೆ ಕಾಮಗಾರಿ ಬಗ್ಗೆ ಕ್ರಮ ಜರುಗಿಸೋಕೆ ಜೊತೆಗೆ ತನಿಖೆ ಮಾಡೋದಾಗಿ ಒಂದು ಭರವಸೆ ನೀಡಿದ್ರೆ ಏನು ಹೇಳಿದ್ರೆ ಕೇಳ್ಕೊಂಬರೋಣ ಬನ್ನಿ. ಡೆವಲಪ್ಮೆಂಟ್ ಬಗ್ಗೆ ದೂರುಗಳು ಇವ್ರು ಏನು ಹೇಳ್ತಾ ಇದ್ದಾರೆ ಈಗ ನೀವು ನೋಡಿದಿರಿ, ಅದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಅದನ್ನ DPR ಪ್ರಕಾರನೇ ಮಾಡಬೇಕು. ಆ DPR ಪ್ರಕಾರ ಏನಾಗಿದೆ ಅದನ್ನ ಚೆಕ್ ಮಾಡ್ತೇವೆ. ತಪ್ಪಾಗಿದ್ರೆ ಸರಿಪಡಿಸ್ತೀವಿ. ಏನು ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ಕೊಡಬೇಕು ಆ ಥರ
ತಪ್ಪಾಗಿದ್ರೆ ನಾವು ಕ್ರಮ ಕೈಗೊಳ್ತೇವೆ. ಟೋಟಲ್ಲು 188 ಎಕರೆಗೆ 90 ಕ್ರೋರ್ಸು ಆಗಿರುವಂಥದ್ದು. ಅದರಲ್ಲಿ ಎಲ್ಲವೂ ಬರುತ್ತೆ. ಒಂದು STP ಪ್ಲ್ಯಾಂಟ್ ಬರುತ್ತೆ, ನಿಮ್ಗೆ ಇಲ್ಲಿ ನೋಡ್ತಾ ಇದ್ರು ವಾಟರ್ ಟ್ಯಾಂಕ್ ಬರುತ್ತೆ, UGD ಬರುತ್ತೆ, ರಸ್ತೆ ಆಸ್ಫಾಲ್ಟಿಂಗ್ ಬರುತ್ತೆ, ಡ್ರೈನೇಜ್ ಬರುತ್ತೆ, ಪ್ಲಸ್ ಈ ಲೈಟು ಇದು ಬರುತ್ತೆ, ಕೇಬಲಿಂಗು, UGD ಕೇಬಲಿಂಗು ಎಲ್ಲ ಬರುತ್ತೆ. ಈಗಾಗಲೇ UGD ಕೇಬಲ್ ಬಂದಿದೆ, ಅದನ್ನು ಹಾಕ್ಬಿಟ್ಟು ಆಸ್ಫಾಲ್ಟ್ ಮಾಡಬೇಕು. ಅದಾದಮೇಲೆ ಉಳಿದಂಥದ್ದು ಸಂಬಂಧಪಟ್ಟದ್ದು ಎಲ್ಲ ಡೆವಲಪ್ಮೆಂಟ್ ವರ್ಕ್ಸು ಬರುತ್ತೆ. ಏನಾದರೂ ಒಂದು ವರ್ಕ್ ತೊಗೊಂಡ್ಮೇಲೆ ಅವ್ನು ವರ್ಕ್ ಏನು ಮಾಡಿರ್ತಾರೆ ಅದ್ರ ಮೇಲೆ ತೊಗೊಂಡು ಹೋಗ್ತಾರೆ. ಕೆಲಸ ಮಾಡಿದ ಹಂತವಾಗಿ ಇದು 100% ಹ್ಯಾಂಡ್ ಓವರ್ ಮೇಲೆ ಕೊಡುವಂಥದ್ದಲ್ಲ. ಯಾವಾಗ ಫೈನಲ್ಲಿ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನು ಅದೆಲ್ಲ ಮಾಡಿಸೋದು ಕಂಪ್ಲೀಟ್ ಆದಮೇಲೆ ಮಾಡಿಸ್ತೀವಿ. ತಪ್ಪಾಗಿದ್ದರೆ ಅವನಿಗೆ ಫೈನಲ್ ಬಿಲ್ ಕೊಡಬೇಕಾದ್ರೆ ನಿಲ್ಲಿಸ್ತೀವಿ, ಆ್ಯಕ್ಷನ್ನು ಮಾಡ್ತೀವಿ. ಆ ಥರ ತಪ್ಪುಗಳಾಗಿರೋ ಕರೆಕ್ಷನ್ ಮಾಡಬೇಕಂದ್ರೆ ಮಾಡ್ತೇವೆ. ಇವ್ರು ಹೇಗೆ ಹೇಳ್ತಾ ಇದ್ದಾರೆ ನೋಡಿದ್ದೀವಿ. ಒಂದು ವರ್ಕ್ ತೊಗೊಂಡ್ರೆ 4 ಹಂತಗಳಲ್ಲಿ ನಾವು ಬಿಲ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಅವರು ಪ್ರೈಮರಿ ವರ್ಕ್ ಮಾಡಿರೋದನ್ನು ಒಂದಷ್ಟು ವರ್ಕ್ ಮಾಡಿದ್ದೀವಿ ಅಂತ ಬಿಲ್ ಸಬ್ಮಿಟ್ ಮಾಡಿದ್ರೆ ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ನಾವು ಏನು ಈಚ್ ಆ್ಯಂಡ್ ಎವರಿ ಯಾಕೆಂದರೆ ಒಂದು ವರ್ಕಲ್ಲಿ ಪೂರ್ಣ ಆಗಿರಲ್ಲ. ಈಗ ರೋಡಲ್ಲಿ ಒಂದಷ್ಟು ಮೆಟ್ಲಿಂಗು ಅದು ಇದು ಮಾಡಿರ್ತಾರೆ, ಪೇಮೆಂಟ್ ತೊಗೊಳ್ತಾರೆ. ಈಗ ಆ್ಯಕ್ಚುಲಿ ನಮ್ಮಲ್ಲಿ KHB ಲೇಔಟ್ಗಳು ಅಷ್ಟೊಂದು ದೂರುಗಳು ಏನಿಲ್ಲ. ಕೆಲವು ಕಡೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ನೋಡ್ತೇವೆ, ಅದು ಗಮನಕ್ಕೆ ಬಂದ ಮೇಲೆ ನಾವು ಹಾಗೆ ಇರ್ಲಿಕ್ಕೆ ಆಗಲ್ಲ, ನಾವು ನೋಡ್ತೇವೆ, ನಮ್ದು ಅದು ಜವಾಬ್ದಾರಿ. ಒಟ್ಟಾರೆಯಾಗಿ ಧಾರವಾಡದ ಸತ್ತೂರು ಭಾಗದಲ್ಲಿ ನಡೆದಂಥ 55 ಎಕರೆಯ ವಿಸ್ತೀರ್ಣದಲ್ಲಿ ಏನು KIDBಯ ನಿವೇಶನ ಕಾಮಗಾರಿಯಲ್ಲಿ ಏನು ಆರಂಭದಲ್ಲಿ ಸಿಕ್ಕಂಥ ದಾಖಲೆಗಳನ್ನು ನೋಡಿದಾಗ ಕೋಟಿ ಅಕ್ರಮ ಕಂಡುಬಂದಿದೆ. ಇದು ಈಗಾಗಲೇ ಕೂಡ ಮಧುಪ್ರಸಾದ್ ಅವರು ಏನು ಮಾಹಿತಿ ಎಕರೆಯಲ್ಲಿ ಕೇಳಿದಂಥ ದಾಖಲೆಗಳ ಸಂಪೂರ್ಣವಾದ ದಾಖಲೆಯನ್ನು ಕೂಡ KHB ಅವರು ನೀಡಿಲ್ಲ. ಇನ್ನೂ ಕೂಡ ಇಲ್ಲಿ ಅಕ್ರಮ ನಡೆದಿರುವುದು ಕೂಡ ಮೇಲ್ನೋಟಕ್ಕೆ ಸಂಶಯ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏನು KHBಯ ಗ್ರಾಮಂಡಳಿಯಲ್ಲಿ ಕೂಡ ಅಕ್ರಮದ ಸರಮಾಲೆ ಕೂಡ ಇಲ್ಲಿ ಏನು ಕಂಡುಬರುತ್ತಿರುವುದು ಕೂಡ ಒಂದು ಕಡೆ ಆರೋಪ ಮಾಡಿರುವಂಥ ಮಧುಸೂದನ್ ದಾಖಲೆಯ ನೋಡಿದಾಗ ಕಂಡುಬರ್ತದೆ ಅಂತಲೇ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.